ತೊಂದರೆಗಳನ್ನ ಇವೆಲ್ಲ ಏನಿರ್ತವೆ ಅವನ್ನ ನಾವೊಂದು ಆಪರ್ಚುನಿಟೀಸ್ ಅಂತ ತಗೊಂಡು ನಾವು ಫೈಟ್ ಮಾಡಿದಾಗಲೇ ನಮಗೆ ಒಳ್ಳೆ ಹೆಸರು ಬರೋದು. ಮೊನ್ನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ದೇವೇಗೌಡರು ನಮ್ಮ ಮನೆ ಪಕ್ಕದಲ್ಲಿ ಹೋದ್ರಲ್ಲ, ಸೀದಾ ಒಳಗೆ ಬಂದು ಹೋಗಿದ್ರೆ ಗೆದ್ದುಬಿಟ್ರು. ಅವ್ರು ಬರ್ದೇ ಇರೋದು ನಮಗೂ ಅನುಕೂಲ ಮಾಡ್ದಂಗೆ ಆಯ್ತು ಅವ್ರಿಗೆ. ಯಾಕಂದ್ರೆ ಅವ್ರು ಗೆಲ್ಸಿದ್ರೆ ಮಾರನೇ ದಿವಸನೇ ಹೇಳೋರು ಇವರೆಲ್ಲ ವಿರುದ್ಧನೇ ಮಾಡಿದ್ದು ಅಂತ ಹೇಳೋರು. ಯಾಕಂದ್ರೆ ನಿಂಗಪ್ಪಿದಾರಲ್ಲ ಬಾಬಾ ಸಿನ್ಸಿಯರ್ ಆಗಿ ಮಾಡಿದ್ರು. ಅವ್ರ ಕಡೆಯವರು ಅವ್ರ ಮನೆಗೆ ಹೋದ್ರೆ ನಾನು ಏನಪ್ಪ ಮಾಡ್ಲಿ, ನಿಂಗಪ್ಪನೇ ನನಗೆ ವಿರೋಧ ಮಾಡಿದ್ಮೇಲೆ ನಾನು ಹೆಂಗಪ್ಪ ಗೆಲ್ಲಕ್ಕಾಗ್ತದೆ ಅಂತ ಅಂದ್ಬಿಟ್ಟು ಅವಾಗ ನಿಂಗಪ್ಪ ರಾತ್ರಿ ಎಲ್ಲ ನಿದ್ದೆ ಎಲ್ಲ ಬೆಳಿಗ್ಗೆ ಮನೆಗೆ ಬಂದ ಸಾರಿ ಅಂದ್ಬಿಟ್ಟವ್ರೆ ಗೌಡ್ರು ಹೆಂಗ್ ಮಾಡೋದು, ನಿನಗೆ ಲೇಟಾಗಿ ಸರ್ಟಿಫಿಕೇಟ್ ಕೊಟ್ಟವ್ರೆ, ನಾನೇನ ಮಾಡಿದ್ರೆ ಅವತ್ತೇ ಕೊಟ್ಬಿಡೋರು ಕಡೆ ಆಗಿದ್ದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ದೆ ಹೋಗೆ ಅಂತ. ಯಾಕೆಂದ್ರೆ ಅವ್ನು ಅಷ್ಟು ಸಿನ್ಸಿಯರ್ ಮಾಡಿದೆ ನಿಂಗಪ್ಪ. ಈಗ ನಾವು ಸಿನ್ಸಿಯರ್ ಆಗಿ ಮಾಡಿದ್ರು ಕೂಡ ನಮಗೂ ಸರ್ಟಿಫಿಕೇಟ್ ಇರೋದು. ಆದ್ರೆ ಇದು ಸೋಲ್ಸೋದಕ್ಕೋಸ್ಕರ ಜನ ಏನು ನಮ್ಮನ್ನು ಇವತ್ತು ಗುರುತಿಸ್ತಾರೆ ಅದಿರ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಸಮಸ್ಯೆಗಳು ಯಾವುದೇ ಸವಾಲುಗಳು ಬಂದ್ರೆ ಅದನ್ನ ಸ್ವೀಕಾರ ಮಾಡಿ ನೀವು ಅದರಲ್ಲಿ ನಿರತರಾಗಿ ನೀವು ಅದರಲ್ಲಿ ಮುಂದೆ ಬಂದರೆ ನಿಮಗೆ ಅದೊಂದು ಆಪರ್ಚುನಿಟೀಸ್ ಆಗ್ತದೆ. ಆ ರೀತಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಊಟ ಲೇಟ್ ಆದ್ರೂ ಪರವಾಗಿಲ್ವಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಿನ ಇತಿಹಾಸ ನಾವು ತಿಳ್ಕೋಬೇಕು, ಹೋರಾಟದ ಮನೋಭಾವ ಮಾಡಬೇಕು, ಒಗ್ಗಟ್ಟಿರ್ಬೇಕು. ಮತ್ತೆ ನಾವು ಬರೀ ಜಾತಿ ಆಧಾರದ ಮೇಲೆ, ಈಗ ನಾನು ಮಧುಗಿರಿಯಲ್ಲಿ MLA ಆಗ್ತಿದ್ದೆ, 36,000 ಲೀಡ್ ಕೊಟ್ಬಿಟ್ರಪ್ಪ. ನಮ್ಮವ್ರು ಎಷ್ಟಪ್ಪ ಅವ್ರೆ ಒಂದು 18ರಿಂದ 20,000 ಇರ್ಬೋದು. ಅದು 2 ಪಾರ್ಟಿ ನಮ್ಮವ್ರು. ಯಾಕೆಂದ್ರೆ ಸಾಯಂಕಾಲ ಗಿರಾಕಿಗಳು ಭಾಳ ಇರ್ತಾರೆ. ಸಾಯಂಕಾಲ ಗಿರಾಕಿಗಳು 2 ಪಾರ್ಟಿ ಇರ್ತಾರೆ. ಅವ್ರಿಗೆ ಏನಿಲ್ಲ, ಸಾಯಂಕಾಲಕ್ಕೆ ಯಾರು ನೋಡ್ಕೊಂತಾರೆ, ಅವ್ರು ಬರೀ ನಮ್ಮ ಜಾತಿಲಿ ಇರಲ್ಲ, ಎಲ್ಲರೂ ಇರ್ತಾರೆ. ಒಂದು ಜಾತಿಲಿ ಜಾಸ್ತಿ ಇರ್ತಾರೆ, ಒಂದು ಜಾತಿಲಿ ಕಮ್ಮಿ ಇರ್ತಾರೆ ಅಷ್ಟೇ. ಅಲ್ಲಿ 36,000 ಲೀಡ್ ಕೊಟ್ಟರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಮತ ಹಾಕಿದ್ದಕ್ಕೆ ಗೆಲ್ಲಕ್ಕಾಗಿದ್ದೆ ಹೊರತು ಯಾವುದೋ ಒಂದು ಜಾತಿ ಮೇಲೆ ಇದೆ. ದುಡ್ಡಂತೂ ನಮ್ದು ಯಾವತ್ತೂ ಇಲ್ಲ. ನಾನು ದುಡ್ಡು ಗಿಡ್ಡು ನಮ್ಮನ್ನು ಯಾರು ಕೇಳೋಕ್ಕೂ ಬರಲ್ಲ, ಅದೇನು ಕಥೆನೋ ಗೊತ್ತಿಲ್ಲ. ಅವರವರೇ ಸ್ವಯಂ ಆಗಿ ನಮ್ಗೆ ಆಶೀರ್ವಾದ ಮಾಡಿ, ಅಂದ್ರೆ ಎಲ್ಲ ಜಾತಿಲಿರ್ತಕ್ಕಂಥ ಬಡವ್ರ ಪರವಾಗಿ ನಾವೇನು ಚಿಂತನೆ ಮಾಡ್ತೀವಿ, ನಾವು ಆ ಬಡವರಿಗೆ ಅನುಕೂಲಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರುಗಳ ಆಶೀರ್ವಾದದಿಂದ 10 ವರ್ಷದ ಬಹುಮತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಉದಾಹರಣೆ ನಾನು ಹೇಳಿದೆ. ಈ ಹಿಂದೆ ಗಂಗನ ಬಂದಿಲ್ಲ, ಇಲ್ಲಿ 78ರಲ್ಲಿ ಗಂಗನ ಮೇಲೆ B.Pharm ಕೊಡಿಸ್ಕೊಳ್ತಾರೆ DMC ಅಂತ ಬೆಳಿಗ್ಗೆ ಅಲ್ಲಿಂದ ಇಲ್ಲಿ ಬರೀ ಬಸ್ ಚಾರ್ಜ್ ದುಡ್ಡಿಲ್ಲ ಅವನಿಗೆ. 78ರಲ್ಲಿ ಅವ್ರು MLAನೇ ಆಗೋಲ್ಲ, 25,000 ಲೀಡರ್ದಿದ್ದ. ಹಾಗೆ ದುಡ್ಡಿಂದ ಪ್ರಾಮುಖ್ಯತೆ ಇಲ್ಲ. ಜನರು ಮನಸ್ಸು ಮಾಡಬೇಕು. ಜನರು ಮನಸ್ಸು ಮಾಡಬೇಕು ಅಂದ್ರೆ ನಾವು ಅವ್ರ ವಿಶ್ವಾಸ, ಅವರ ಹೃದಯವನ್ನ ಗೆದ್ದಾಗ ಮಾತ್ರ ನಮಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿರಂತರವಾಗಿ ಮಾಡಬೇಕು. ಮತ್ತೆ ಯಾವುದೇ ಒಂದು ಜಾತಿ ಜೊತೆನಲ್ಲಿ ನಾವು ಮುಟ್ಟಿಸ್ಕೊಳ್ಳೋದು, ನಾವು ಗುರುತಿಸ್ಕೋಬೇಕಾಗಿರೋದು ಬಡವ್ರ ಪರವಾಗಿ. ಯಾರೇ ಇರಲಿ, ಅವ್ನು ಯಾವುದೇ ಜಾತಿಯವರಾಗಲಿ, ಯಾವುದೇ ಊರಿನವನಾಗಲಿ, ನಾವು ಬಡವ್ರ ಪರವಾಗಿ ಇದ್ದಾಗ ಮಾತ್ರ ನಮಗೆ ದೇವರ ಆಶೀರ್ವಾದ.